ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಆತುರದಲ್ಲಿ ನಿರ್ಧಾರ ತೊಗೊಂಡ್ರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸ್ಟೋರಿ. ಒಂದು ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಗಳಿರ್ತಾರೆ. ಮಗಳು ಆಗ್ತಾನೆ SSLC ಮುಗಿಸಿ ಕಾಲೇಜ್ಗೆ ಹೋಗಬೇಕು, ಯಾವ ಕೋರ್ಸ್ ತೊಗೊಳ್ಬೇಕು ಅನ್ನೋ ಕನ್ಫ್ಯೂಷನಲ್ಲಿರುತ್ತೆ. ತಂದೆಗೆ ತಾನು ಹೇಳಿದ್ದೇ ತೊಗೊಳ್ಬೇಕು, ತಾನು ಹೇಳಿದ್ದೇ ಮಾಡಬೇಕು ಅನ್ನೋದ್ರು ಇರುತ್ತೆ. ಅದಕ್ಕೋಸ್ಕರ ಅಪ್ಪನ ಆಸೆಗೋಸ್ಕರ ಅವಳು ಇಂಜಿನಿಯರ್ ಆಸೆ ಇರುತ್ತೆ. ಇಂಜಿನಿಯರ್ ಬಿಟ್ಟು ಅಪ್ಪ ಆಸೆಗೋಸ್ಕರ ಆರ್ಟ್ಸ್ನ ತೊಗೊಳ್ತಾಳೆ. ಆರ್ಟ್ಸಲ್ಲಿ ಯಾಕಂದರೆ ಜನರಲ್ ನಾಲೆಡ್ಜ್ ಬಗ್ಗೆ ಕೆಲವು ಮಾಹಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ತೊಗೊತಾಳೆ. ಆದರೆ ಅವಳಿಗೆ ಆರ್ಟ್ಸ್ ಸಬ್ಜೆಕ್ಟ್ಗಳ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಷ್ಟ ಇರೋದು ಬಿಟ್ಟು ಇಷ್ಟ ಇಲ್ಲದೆ ಇರೋದನ್ನ ಮೈಂಡ್ಗೆ ಹಾಕ್ಕೊಂಡು ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಅವಳು ತಕ್ಕಮಟ್ಟಿಗೆ ಓದೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಪಾಸ್ ಆಗ್ತಾಳೆ, ಬರ್ತಾ ಬರ್ತಾ ಫೇಲ್ ಆಗ್ತಾಳೆ. ಸೊ ನೆಕ್ಸ್ಟು ಕಾಲೇಜ್ಗೂ ಹೋಗೋಕ್ಕಾಗಲ್ಲ. ಮತ್ತು ಅವಳಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮಿಂದ ಅಪ್ಪ ಅಮ್ಮ ಏನು ಅಂದ್ಕೊತಾರೆ, ಸದ್ಯಕ್ಕೆ ಇವಾಗ ಕಾಲೇಜ್ಗೆ ಹೋಗಿ ಓದೋಕ್ಕಾಗಲ್ಲ, ಮದುವೆ ಮಾಡೋಣ ಅಂತ ಡಿಸಿಷನ್ ಮಾಡ್ತಾರೆ. ಸೊ ಮದುವೆ ಮಾಡೋಣ ಅಂತ ಡಿಸಿಷನ್ ಮಾಡಿದಾಗ ಹುಡುಗ ನೋಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹುಡುಗ ನೋಡ್ಕೋದು ಸಹ ಜಾಸ್ತಿ ಡಿಲೇ ಮಾಡಲಿಲ್ಲ ಅವರು. ಒಬ್ಬ ಹುಡುಗ ನೋಡಿದ ತಕ್ಷಣವೇ ಇಷ್ಟ ಆದ, ಅವನ ಫ್ಯಾಮಿಲಿ ಬಗ್ಗೆ ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ದಲೇ ಮದುವೆ ಮಾಡ್ತಾರೆ. ಸೊ ಮದುವೆ ಮಾಡಿದಾಗ ಹುಡುಗನಿಗೆ ಏನೂ ಹ್ಯಾಬಿಟ್ಸ್ ಇರಲ್ಲ, ಏನೂ ಕೆಟ್ಟದ ರೀತಿ ಏನೂ ಇರಲ್ಲ ಅಂತ ಅಂದ್ಕೊಂಡು ಮದುವೆ ಮಾಡ್ತಾರೆ. ಸೊ ಈ ಹುಡುಗಿ ಹೇಗಂದರೆ ಮನೆ ಬಿಟ್ಟು ಆಚೆ ಹೋಗಲ್ಲ, ಸ್ವಲ್ಪ ಹೊರಗಡೆ ಪ್ರಪಂಚ ಅಷ್ಟಾಗಿ ಗೊತ್ತಿರಲ್ಲ. ಸೊ ಮದುವೆ ಮಾಡ್ತಾರೆ. ಮದುವೆ ಮಾಡಿ 6 ತಿಂಗಳಿಗೆ ಅವಳಿಗೆ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳೆಲ್ಲ ಇರುತ್ತೆ ಅಂತ ಹುಡುಗಿಗೆ ಗೊತ್ತಾಗುತ್ತೆ. ಹೋಗಲಿ ಬಿಡು ಅಂತ ಸುಮ್ಮನಾಗ್ತಾಳೆ. ಇದೆಲ್ಲ ಇದ್ದೇ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಸೊ ಅದು ಅಲ್ಲದೆ ಒಬ್ಳ ಜೊತೆ ಅಫೇರ್ ಕೂಡ ಇರುತ್ತೆ. ಅದನ್ನು ಡೈರೆಕ್ಟಾಗಿ ನೋಡ್ತಾಳೆ. ಅವನು ಫೋನ್ ಕಾಲಲ್ಲಿ ಮಾತಾಡೋದಾಗಲಿ, ಮೆಸೇಜ್ ಮಾಡೋದಾಗಲಿ ಎಲ್ಲ ನೋಡಿಕೊಂಡು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಹುಡುಗಿ ಜೊತೆ ರೂಮಲ್ಲಿರೋದೆಲ್ಲ ಕಣ್ಣಾರೆ ನೋಡ್ತಾಳೆ. ಸೊ ಇದನ್ನು ಬಂದು ಮನೇಲಿ ಅಪ್ಪ ಅಮ್ಮಂಗೆ ಹೇಳ್ತಾಳೆ. ಸೊ ಇವಳು ಅಪ್ಪ ಅಮ್ಮಂಗೆ ಒಬ್ಬಳೇ ಮಗಳಾಗಿರೋದ್ರಿಂದ ಹುಡುಗನ್ನ ಮನೆ ಅಳಿಯ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಮನೆಗೆ ಬಂದು ಎಲ್ಲ ಅಪ್ಪ ಅಮ್ಮಂಗೆ ಡಿಸಿಷನ್ ಹೇಳೋಕ್ಕೆ ಮುಂಚೆನೇ ಅವಳು ಸ್ವಲ್ಪ ಸೂಸೈಡ್ ಆ ಟೈಮ್ ಥರ ಮಾಡ್ತಾ ಇರ್ತಾಳೆ. ಅದನ್ನು ಅಪ್ಪಂಗೆ ಗೊತ್ತಾಗಿ ಯಾಕೆ ಏನೋ ಇರುತ್ತೆ ಅಂತ ವಿಚಾರಿಸಿದಾಗ ನಾವಿಲ್ದೇ ಇದೆಲ್ಲ ಡಿಸಿಷನ್ ಯಾಕೆ ನೀನು ತೊಗೊಳಕ್ಕೆ ಹೋದೆ, ನಾವಿದ್ದೀವಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದಾಗ ಸರಿ ಅಂತ ಹೇಳ್ಬಿಟ್ಟು ಹುಡುಗನ ಕರೆಸಿ ಕೂತ್ಕೊಂಡು ಮಾತಾಡ್ತಾರೆ. ಹುಡುಗ ನಂದೇನೂ ತಪ್ಪಿಲ್ಲ, ಏನಿಲ್ಲ, ಇವರೇ ಏನೋ ತಿಳ್ಕೊಳೋದು ಅಂತ ಎಲ್ಲ ಹೇಳಿ ವಾದ ಮಾಡ್ತಾರೆ. ಸರಿ ಆಯಿತು, ಈ ಥರ ಸಂಸಾರದಲ್ಲಿ ಇದೆಲ್ಲ ಜಗಳಗಳು ಬರುತ್ತೆ, ನೋಡೋಣ ಮುಂದಕ್ಕೆ ಅಂತ ಎಲ್ಲ ಹೇಳ್ಕೊಂಡು ಹುಡುಗಿಗೆ ಸಮಾಧಾನ ಮಾಡಿಕೊಂಡು ಇದು ಮಾಡ್ತಾರೆ. ತಿರ್ಗಾ 3 ತಿಂಗಳು ಕರೆಕ್ಟಾಗಿತ್ತು. ಮತ್ತೆ ಅದೇ ಕೆಲಸ ಮಾಡ್ತಾನೆ. ಮತ್ತೆ ಅದೇ ಕೆಲಸ ಮಾಡಿದ ಒಂದು ಹುಡುಗಿ ಜೊತೆ ಲಾಡ್ಜ್ಗೆ ಹೋಗ್ತಿರೋದನ್ನ ಅವರು ಚಿಕ್ಕಪ್ಪನ ಮಗ ನೋಡ್ತಾರೆ. ಅದನ್ನು ಫೋನ್ ಮಾಡಿ ಹೇಳಿ ಅವಳನ್ನ ಕರೆಸ್ಕೊಂಡು ರೆಡ್ ಹ್ಯಾಂಡಾಗಿ ಸಿಗಾಕೊಳ್ತಾರೆ. ಸೊ ಇದೆಲ್ಲ ಫ್ಯಾಮಿಲಿ ಎಲ್ಲ ಗೊತ್ತಾಗಿ ದೊಡ್ಡ ಇಶ್ಯೂಸ್ ಆಗಿ ಸರಿ ಆಯಿತು ಅಂತ ಡಿವೋರ್ಸ್ ತೊಗೊಳಕ್ಕೆ ತಯಾರು ಮಾಡ್ತಾರೆ. ಸೊ ಡಿವೋರ್ಸ್ ತೊಗೊಂಡ್ಮೇಲೆ ಅವ್ರು ಏನು ಮಾಡ್ತಾರೆ, ಅವಳಿಗೂ ಸಹ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ದಪ್ಪನೂ ಆಗ್ತಾಳೆ. ಚಿಕ್ಕ ವಯಸ್ಸಿಗೆ ಇಂಥ ಗಂಡನ್ನು ಬಿಡಬೇಕಾಗುತ್ತೆ. ಈ ಥರ ಥೈರಾಯ್ಡ್ ಪ್ರಾಬ್ಲಮಿಂದ ದಪ್ಪನೂ ಆಗಬೇಕಾಗುತ್ತೆ. ಈಗ ಅಪ್ಪ ಅಮ್ಮಂಗೂ ವಯಸ್ಸಾಯಿತು. ಮಗಳು ಚಿಂತೆ ಹಿಂಗಾಗೋಯ್ತಲ್ಲ ಅಂತ ಅಪ್ಪನೂ ಸೊ ಚಿಂತೆಯಲ್ಲಿ ಹುಷಾರಿಲ್ದಂಗಾಗಿ ಅವರು ಡೆತ್ ಆಗ್ತಾರೆ. ಈಗ ಮಗಳು ಅಮ್ಮ ಇಬ್ಬರೇ ಉಳ್ಕೊತಾರೆ. ಲೈಫಲ್ಲಿ ಹಿಂಗಾಗೋಯ್ತು ಅಂತ ಅಮ್ಮಂಗೂ ಸಹ ನನ್ನ ಮಗಳು ಜೀವನ ಹಿಂಗೆಲ್ಲ ಆಯಿತು ಅಂತ ಅಮ್ಮಂಗೂ ಸಹ ಶುಗರ್ ಅಟ್ಯಾಕ್ ಆಗಿ ಅವಳು ಹುಷಾರಿಲ್ದಂಗೆ ಆಗ್ತಾಳೆ. ಈಗ ಹುಡುಗಿಗೆ ಚಿಕ್ಕ ವಯಸ್ಸು ಆದ್ರೂ ಪಕ್ಕದಲ್ಲಿ ಗಂಡ ಇಲ್ಲ. ಈಗ ಹುಷಾರಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ಗೋಸ್ಕರ ದಪ್ಪ ಆಗಿ ಮತ್ತೆ ಮದುವೆನೂ ಸಹ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಅಮ್ಮಂಗೂ ಸಹ ಹುಷಾರಿಲ್ಲ. ಈಗ ಲೈಫಲ್ಲಿ ಅವಳು ಹೆಂಗೆ ಫೇಸ್ ಮಾಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ ಅಂತ ಸಿಚುವೇಶನ್ ಇರುತ್ತೆ. ಸೊ ಇದರಿಂದ ಅಪ್ಪಂಗೆ ತಪ್ಪ ಮಗಳು ತಪ್ಪ ಅಂತ ಗೊತ್ತಾಗಲ್ಲ. ಏನೇ ಆಗಲಿ ಕರೆಕ್ಟ್ ಡಿಸಿಷನ್ ಆಗಲಿ ನಾವು ತೊಗೊಬೇಕು, ಇಲ್ಲ ಫ್ಯಾಮಿಲಿ ತೊಗೊಬೇಕು. ಆತುರದಲ್ಲಿ ಬೇಗ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದುಬಿಟ್ರೆ
ಇತ್ತ ಯಾರು ತಪ್ಪು ಅಂತಲೇ ಗೊತ್ತಾಗಲ್ಲ. ಇತ್ತ ಮಗಳಿಗೆ ಒಳ್ಳೇದಾಗಲಿ ಅಂತ ಅಪ್ಪ ಮಾಡಿದೆ ತಪ್ಪಾ ಏನೂ ಗೊತ್ತಾಗಲ್ಲ. ಸೊ ಥ್ಯಾಂಕ್ ಯು.